जो कहते हैं कि हमारा दामाद तो बहुत अच्छा था, ब्लाइंड लव करता था हमारी बेटी से, अंधा प्यार, हमारी बेटी ही बदतमीज थी। पिता कहते हैं फांसी होनी चाहिए, इसे जीने का कोई अधिकार नहीं। जब से लंदन गए थे सौरभ, ये अलग रेंट पे रहती थी। जब से इनकी शादी हुई ये ऐसे ही रहते थे अलग अलग। उनके अपने ससुराल में भी नहीं बनी शोभी की। 1 साल रहे उनके साथ ससुराल में। अब इनने सौरभ को क्या पट्टी पलाई, क्या करा, वो तो ये दोनों ही जानते हैं। इतना पता है कि सौरभ इससे ब्लाइंड लव करता था। अच्छा। लड़की ही बदतमीज थी हमारी। अच्छा। उसी ने उन्हें किसी तरीके से अलग करवाया और अब ऐसे कर रहा उसके साथ। तो इतनी बड़ी घटना हो गई, अभी आप विक्टिम फैमिली को न्याय मिले उसके लिए आप लोग क्या चाहते हैं? मिलेगा, हम चाहते हैं, तभी तो हम अपने उसे अरेस्ट करवाया है, तभी तो मिलेगा उन्हें न्याय भी मिलना चाहिए। उस बच्चे को मिलना चाहिए जिसने उसके लिए उसने अपने माँ बाप को सबको दाव पे लगा दिया। उसके माँ बाप पे करोड़ों की प्रॉपर्टी है, लेकिन उस चीज को भी छोड़ दिया उस लड़के ने उस सूबी के लिए। और आज उस सूबी ने क्या कराया उस बच्चे का, मतलब समझ नहीं आ रहा। वो बच्चा भी हमारा ही है, हमें मालूम है वो क्या करा उनने। आप सर क्या आप चाहते हैं, क्या कार्रवाई? जी फांसी होनी चाहिए। उसने जीने का हमको रखा है, ऐसे इंसान को जीने का नहीं। ಅಸಪ ಟೈಮ್ಸ್ಗೆ ಸ್ವಾಗತ. ನಾನು ನಿಮ್ಮ ಅಸಪ ಗೇರ್ಕಟ್ಟೆ. ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿದ್ದೀರಲ್ಲ, ಆ ವಿಡಿಯೋದಲ್ಲಿ ಮಾತಾಡ್ತಾ ಇರುವ ಹೆತ್ತವರು ಕೊಲೆ ಆರೋಪಿ ಮುಸ್ಕಾನ್ ಅವರ ತಂದೆ ತಾಯಿ. ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದ ಉತ್ತರ ಪ್ರದೇಶದ ಮೀರತ್ ಎಂಬಲ್ಲಿ ನಡೆದ ಸೌರಭ್ ರಜಪೂತ್ ಹತ್ಯಾ ಪ್ರಕರಣದಲ್ಲಿ ಇದೀಗ ಮರಣೋತ್ತರ ಪರೀಕ್ಷೆ ಹೊರಬಂದಿದೆ. ಹೃದಯಕ್ಕೆ 3 ಬಾರಿ ಇರಿಯಲಾಗಿದ್ದು ಮತ್ತು ತಲೆಯನ್ನು ದೇಹದಿಂದ ಬೇರ್ಪಡಿಸಲಾಗಿದೆ ಎಂದು ವರದಿ ಹೇಳಿದೆ. ಸೌರಭ್ ಪತ್ನಿ ಮುಸ್ಕಾನ್ ಹಾಗೂ ಆಕೆಯ ಪ್ರಿಯಕರ ಸೌರಭಿಗೆ ಪ್ರಜ್ಞೆ ತಪ್ಪುವ ಮದ್ದು ತಿನ್ನಿಸಿ ನಂತರ ಈ ಕೃತ್ಯವನ್ನು ಮಾಡಲಾಗಿದೆ ಎನ್ನಲಾಗಿದೆ. ಕೊಲೆ ಮಾಡಿದ ನಂತರ ಪಾತಕಿಗಳು ಹಿಮಾಚಲ ಪ್ರದೇಶಕ್ಕೆ ಟ್ರಿಪ್ ಹೋಗಿದ್ದರು. ಕೊಲೆ ಮಾಡಿದ ಪಾತಕಿಗಳು ದೇಹವನ್ನು 15 ತುಂಡುಗಳು ಮಾಡಿ ಡ್ರಮ್ ಒಳಗಡೆ ಹಾಕಿ ಕಾಂಕ್ರೀಟ್ ಹಾಕಿ ಮುಚ್ಚಿದ್ದರು. 2 ಕೈಗಳನ್ನು ಮಣಿಕಟ್ಟಿನಿಂದ ಕತ್ತರಿಸಲ್ಪಟ್ಟಿದ್ದವು. ಕಾಲುಗಳು ಹಿಂದಕ್ಕೆ ಬಾಗಿದ್ದವು. ತಲೆಯನ್ನು ಬೇರ್ಪಡಿಸಿ ದೇಹವನ್ನು 15 ತುಂಡುಗಳನ್ನಾಗಿ ಮಾಡಿದ್ದರು. ಸೌರಭ್ ಸಾವು ತೀವ್ರ ರಕ್ತಸ್ರಾವದಿಂದ ಉಂಟಾಗಿದೆ ಎಂದು ವರದಿ ತಿಳಿಸಿದೆ. ಕೊಲೆ ಮಾಡಿದ ನಂತರ ಆರೋಪಿಗಳು ಹಿಮಾಚಲ ಪ್ರದೇಶಕ್ಕೆ ಟ್ರಿಪ್ಗಾಗಿ ಹೋಗಿದ್ದು ಅಲ್ಲಿ ಸಹಜವಾಗಿದ್ದರು ಎಂಬುದು ಕ್ಯಾಬ್ ಚಾಲಕ ಹೇಳಿಕೆ ಕೊಟ್ಟಿದ್ದಾನೆ. ಆ ನಂತರ ಈ ಜೋಡಿ ಬಹಳ ಉತ್ಸಾಹದಿಂದ ಹೋಲಿ ಹಬ್ಬವನ್ನು ಆಚರಿಸಿರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಸೌರಭ್ 2016ರಲ್ಲಿ ಮುಸ್ಕಾನ್ನನ್ನು ಮದುವೆಯಾಗಿ 1 ವರ್ಷದ ನಂತರ ತಂದೆ ತಾಯಿಗಳಿಂದ ಬೇರೆಯಾಗಿ ಒಂದು ಫ್ಲಾಟ್ನಲ್ಲಿ ವಾಸವಿದ್ದರು. ಆಕೆಯ ಮಾತು ಕೇಳಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ತನ್ನ ತಂದೆ ತಾಯಿಯನ್ನು ಬಿಟ್ಟು ಸೌರಭ್ ಮುಸ್ಕಾನ್ ಜೊತೆ ಬದುಕುತ್ತಿದ್ದ. ಸೌರಭ್ ಲಂಡನ್ಗೆ ಹೋಗುವ ಸಂದರ್ಭದಲ್ಲಿ ಮುಸ್ಕಾನ್ ತಂದೆ ತಾಯಿಗಳು ಆಕೆಯನ್ನು ತಮ್ಮ ಮನೆಯಲ್ಲಿ ಇರಿಸುವಂತೆ ವಿನಂತಿಸಿದ್ದರೂ ಮುಸ್ಕಾನ್ ಅದಕ್ಕೆ ಒಪ್ಪಿರಲಿಲ್ಲವೆಂದು ಆಕೆಯ ತಂದೆ ತಾಯಿ ಹೇಳಿದ್ದಾರೆ. ಮಾತ್ರವಲ್ಲ, ಸೌರಭ್ ಮುಸ್ಕಾನಳನ್ನು ಬ್ಲೈಂಡ್ ಆಗಿ ನಂಬುತ್ತಿದ್ದ ಮತ್ತು ಪ್ರೀತಿಸುತ್ತಿದ್ದ. ಆದ್ದರಿಂದ ಆಕೆಯ ಯಾವ ಆಟಗಳು ಅವನಿಗೆ ತಿಳಿಯಲಿಲ್ಲ. ಅಂತಹವನನ್ನು ಕೊಲೆ ಮಾಡಿದ ನಮ್ಮ ಮಗಳು ಬದುಕುವ ಹಕ್ಕನ್ನು ಕಳೆದುಕೊಂಡಿದ್ದಾಳೆ. ಆಕೆಗೆ ಗಲ್ಲು ಶಿಕ್ಷೆ ಸಿಗಬೇಕೆಂದು ಅವರಿಬ್ಬರು ಆಗ್ರಹಿಸಿದ್ದಾರೆ. ಸ್ನೇಹಿತರೆ, ಸಮಾಜ ಎತ್ತ ಕಡೆ ಸಾಗುತ್ತಿದೆ ಎಂದು ತಿಳಿಯುತ್ತಿಲ್ಲ. ಯಾರನ್ನು ನಂಬುವುದು ಯಾರನ್ನು ಬಿಡುವುದು ಒಂದು ತಿಳಿಯುವುದಿಲ್ಲ. ಒಂದು ಹಂತದಲ್ಲಿ ಇಂತಹ ಕೊಲೆಗಳಿಗೆ ಕ್ರೌರ್ಯಗಳನ್ನು ವಿಜೃಂಭಣೆಯಿಂದ ತೋರಿಸುವ ಸಿನಿಮಾಗಳು ಪ್ರೇರಣೆ ಎಂದರೂ ತಪ್ಪಾಗಲಾಗದು. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಕೊಲೆ ಮಾಡಿ ದೇಹವನ್ನು ಕತ್ತರಿಸಿ ಫ್ರಿಡ್ಜ್ ಡ್ರಮ್ಗಳಲ್ಲಿ ಅಡಗಿಸಿರುವಂತಹ ಕ್ರೂರ ಕೃತ್ಯಗಳು ಹೆಚ್ಚಾಗುತ್ತಿದೆ. ಒಂದು ಕಾಲದಲ್ಲಿ ಮನುಷ್ಯತ್ವಕ್ಕೆ ಹೆಸರುವಾಸಿಯಾಗಿದ್ದ ನಮ್ಮ ದೇಶ ಇತ್ತೀಚೆಗೆ ಬೆಚ್ಚಿ ಬೀಳಿಸುವ ಅಪರಾಧ ಕೃತ್ಯಗಳಿಗೆ ಸುದ್ದಿಯಾಗುತ್ತಿದೆ. ತನ್ನ ಪ್ರಿಯತಮನ ಜೊತೆ ಸೇರಿ ಲಹರಿ ಮಾದಕ ವ್ಯಸನಕ್ಕೆ ಬಲಿಯಾದ ಮುಸ್ಕಾನ್ ಚಿನ್ನದಂತಹ ಗಂಡನನ್ನು ಕೊಂಡು ತನ್ನ ಬದುಕಿಗೆ ತಾನೇ ಕೊಳ್ಳಿಟ್ಟುಕೊಂಡಳು. ಈ ಮಾದಕ ವ್ಯಸನವೇ ಹಾಗೆ, ಅದು ಮನುಷ್ಯನ ನೆಮ್ಮದಿಯನ್ನು ಹಾಳು ಮಾಡಿ ಬದುಕು ನರಕವಾಗಿಸುತ್ತದೆ. ಆದರೂ ಕೂಡ ಯುವ ತಲೆಮಾರುಗಳು ಮಾದಕ ವ್ಯಸನಕ್ಕೆ ಹೆಚ್ಚಾಗಿ ಬಲಿಯಾಗುತ್ತಿರುವುದು ಆತಂಕದ ವಿಷಯ. ಈಗ ಮುಸ್ಕಾನ್ ಮತ್ತು ಆಕೆಯ ಪ್ರಿಯಕರ ಸಾಹಿಲ್ ಶುಕ್ಲಾ ಪೊಲೀಸರ ಅತಿಥಿಯಾಗಿದ್ದಾರೆ. ಇನ್ನಷ್ಟು ವಿಷಯಗಳು ವಿಚಾರಣೆಯ ನಂತರ ಹೊರಬರಲಿದೆ. ಇಂತಹ ಹಲವಾರು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.